ಆ ವ್ಯವಸ್ಥೆ ನಮಗಾಗಿ ಕೆಲಸ ಮಾಡುತ್ತಿದೆಯೋ ಇಲ್ಲವೋ ಅನ್ನೋ ವಿವೇಚನೆ ನಮ್ಮೆಲ್ಲರಿಗೂ ಬರಬೇಕು. ಜನ ಮರಳೋ ಜಾತ್ರೆ ಮರಳೋ ಅಂದ್ರೆ ಭಾವಾವೇಶಕ್ಕೊಳಗಾಗಿ ವಾಸ್ತವಿಕತೆಯನ್ನ ಮರೆತು ಬರೀ ಗತವೈಭವವನ್ನ ನೆನೆದು ನಾವು ಹಾಗಿದ್ವಿ ಹೀಗಿದ್ವಿ ಅಂತ ಹೇಳುವ ಮೂಲಕ ಭ್ರಮೆಯಲ್ಲಿ ಕಳೆದ್ರೆ ಭವಿಷ್ಯತ್ತು ಅಂಧಕಾರದ ದುರಂತವನ್ನ ತಂದುಕೊಡುತ್ತೆ. 75 ವರ್ಷದ ಇತಿಹಾಸದಲ್ಲಿ ಲಕ್ಷಾಂತರ ಯೋಜನೆಗಳು ಬಂದಾಗ್ಯೂ 90% ಜನರ ವಾರ್ಷಿಕ ವರಮಾನ 10,000 ದಾಟಿಲ್ಲ ಅನ್ನೋದು ರಾಜ್ಯ ಕೇಂದ್ರ ಸರ್ಕಾರಗಳು ಬಿಡುಗಡೆಗೊಳಿಸುವ ಅಂಕಿ ಸಂಖ್ಯೆಗಳು ಹೇಳುವ ಸತ್ಯ. ದುಡ್ಡನ್ನು ದುಡಿಯುವುದಾದರೆ ಅಧಿಕಾರಿಗಳು ಅಧಿಕಾರವನ್ನು ಹೊಂದಿದವರು ಮಾತ್ರ ಉದ್ಧಾರವಾಗುವುದಾದರೆ ಸಿದ್ದಲಿಂಗಯ್ಯನವರು ಹೇಳಿದ ಕವನ ಇದೆಯಲ್ಲ, ಅದು ಯಾವುದದು? ಬಡವನ ಮನೆಗೆ ಬರಲೇ ಇಲ್ಲ, ಯಾರಿಗೆ ಬಂತು, ಎಲ್ಲಿಗೆ ಬಂತು? 47ರ ಸ್ವಾತಂತ್ರ್ಯ. ಬಡವನ ಮನೆಗೆ ಬರಲೇ ಇಲ್ಲ, ಬೆಳಕಿನ ಕಿರಣವ ತರಲೇ ಇಲ್ಲ. ಸತ್ಯ ಅಲ್ವೇ? ಹಾಗಿದ್ರೆ ಪರಮ ಪೂಜ್ಯರಲ್ಲಿ ವಿನಂತಿ, ಸಮುದಾಯದ ಹಿರಿಯರನಿಸ್ಕೊಂಡವರಿಗೆ ಸೂಚನೆ, ನಾವೇನೋ ಬೆಳೆದು ಬಿಡ್ತೀವಿ. ರವಿಚಂದ್ರಣ್ಣವರ್ IPS ಆಫೀಸರ್, ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್, 20 ವರ್ಷ ಸರ್ವಿಸ್. ಮಂಜಣ್ಣ ಅಡಿಷನಲ್ ಕಮಿಷನರ್ ಆಫ್ ಎಕ್ಸೈಸ್. ಉಳಿದವರ ಗೆಜೆಟೆಡ್ ಅಧಿಕಾರಿಗಳು. ನಮ್ಮ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಶಾಲೆಗಳೇ ಹೋಯ್ತಾರೆ, ನಮಗೆಲ್ಲ ಒಳ್ಳೆ ಬಂಗಲೆಗಳೇ ಇವೆ. ವಿಸಿಟಿಂಗ್ ಕಾರ್ಡ್ ಕೊಡೋ ಅವಶ್ಯಕತೆ ಇಲ್ಲ, ಯಾರಿಗೂ ರಿಕ್ವೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಫೋನ್ ಹಾಕಿದ್ರೆ ಕೆಲಸ ಕಾರ್ಯಗಳಾಯ್ತದೆ. 40 ಲಕ್ಷ ಕುಟುಂಬದ ಗತಿ ಏನಪ್ಪಾ? ಜಾತ್ರೆ ಅನ್ನೋದು ಬಾಬಾ ಸಾಹೇಬರು ಹೇಳಿದ ಆರ್ಥಿಕ ಸ್ವಾತಂತ್ರ್ಯವನ್ನ ತೆಗೆದುಕೊಂಡು ಬಿಡುವಲ್ಲಿ ಹೆಜ್ಜೆಯನ್ನಿಡಬೇಕು. ಸಾಮಾಜಿಕ ಸ್ವಾತಂತ್ರ್ಯವನ್ನ ತಂದುಕೊಡುವಲ್ಲಿ ಜ್ಯೋತಿಯಾಗಬೇಕು. ಸಾಂಸ್ಕೃತಿಕ ಸ್ಥಾನಮಾನಗಳನ್ನ ಕೊಡ್ತಕ್ಕಂಥ ಅವಕಾಶಗಳನ್ನ ಹಕ್ಕು ಭಿಕ್ಷೆ ಅಲ್ಲ, ಹಕ್ಕಾಗಿ ಸ್ವೀಕರಿಸುವ ಧ್ವನಿಯಾಗಬೇಕು. ಹಳ್ಳಿ ರಾಜ್ಯದ 27,000 ಹಳ್ಳಿಗಳಿಗೆ ಜಾಗೃತಿ, ಬರೀ ಶಿಕ್ಷಣ ಅಂತ ಹೇಳಿ ಡಿಮ್ ಮೊಳಗಬೇಕು. 6,000 ಗ್ರಾಮ ಪಂಚಾಯಿತಿಗಳಲ್ಲೂ ಕೂಡ SCP, STP ರಾಜ್ಯ ಸರ್ಕಾರದಿಂದ ಬರುವ 28,000 ಕೋಟಿ ಆದಾಯದ ಮೀಸಲಿಡುವ ಯೋಜನೆಯ ಪ್ರತಿ ಪೈಸಾ ಟು ಪೈಸಾ ಲೆಕ್ಕ ಕೇಳುವ, ಹಳ್ಳಿಗೆ 10 ಜನರನ್ನ ತಯಾರಿಸುವ ವೇದಿಕೆ ಇದಾಗಬೇಕು. ಗುಡಿಸಲುಗಳು ಹೋಗಬೇಕು, ಪಕ್ಕಾ ಮನೆಗಳು ಬರಬೇಕು. ವನ ಬೇಸಾಯ, ಗಂಗಾ ಕಲ್ಯಾಣನೋ ಯಮುನಾ ಕಲ್ಯಾಣನೋ ನೀರಾವರಿ ಆರಂಭ ಆಗಬೇಕು. ಸೈಕಲ್ ಅಲ್ಲಿ ಹೋಗೋನು ಬುಲೆಟ್ ಅಲ್ಲಿ ಬರಂಗ ಆಗಬೇಕು. ಸೆಕೆಂಡ್ ಹ್ಯಾಂಡ್ ಆದ್ರೂ ಪರವಾಗಿಲ್ಲ, ಮಾರುತಿ 800 ತಗೊಳ್ಳೋ ಶಕ್ತಿ ಬರಬೇಕು. ಯಾವಾಗ ಬರ್ತದೆ? ಕೇಕೆ ಹೊಡೆದ್ರೆ ಬರ್ತದ? ಜೈಕಾರ ಹಾಕಿದ್ರೆ ಬರ್ತದ? ದುಡಿತವೇ ದುಡ್ಡಿನ ತಾಯಿ ಅಂತ ಹೇಳಿ ಬೆಳಿಗ್ಗೆಯಿಂದ ರಾತ್ರಿವರೆಗೂ ದುಡಿದ್ರು ಬರ್ತದೆ. SLCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಹುಡುಗನನ್ನ ಅಧಿಕಾರಿಯಾಗಿಸಿದ್ರೆ ಬರ್ತದೆ. 1 ಎಕರೆ ಜಮೀನಿದ್ರು ಬೆಳಗ್ಗಿಂದ ರಾತ್ರಿ ಜಮೀನಲ್ಲಿ ಕೆಲಸ ಮಾಡಿದ್ರೆ ಬರ್ತದೆ. ಅಣ್ಣ ಬಸವಣ್ಣ ಹೇಳಿದ ಹಾಗೆ ಕಾಯಕವೇ ಕೈಲಾಸ. ನಮ್ಮ ಹುಡುಗ ಮೆಕ್ಯಾನಿಕ್ ಆಗ್ಲಿಕ್ಕೂ ರೆಡಿ ಇರ್ಬೇಕು, ಕಸ ಹೊಡಿಲಿಕ್ಕೂ ಅವ್ನು ರೆಡಿ ಇರ್ಬೇಕು, AC ರಿಪೇರಿ ಮಾಡ್ಲಿಕ್ಕೂ ರೆಡಿ ಇರ್ಬೇಕು,
ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ಲಿಕ್ಕೂ ರೆಡಿ ಇರ್ಬೇಕು, ಹೇರ್ ಕಟಿಂಗ್ ಮಾಡ್ಲಿಕ್ಕೂ ರೆಡಿ ಇರ್ಬೇಕು, ಗಾಡಿ ಹೊಡಿಲಿಕ್ಕೂ ರೆಡಿ ಇರ್ಬೇಕು. ಕಾಯಕವೇ ಕೈಲಾಸ ಅಂದ್ರೆ ಅದೇ ತಾನೇ. ನಾವಿರೋ ಏರಿಯಾದಲ್ಲಿ ಎಲ್ಲರೂ ಹೇಳೋದು, ಬೆಳಗ್ಗೆ ವಾಕಿಂಗ್ ಹೋಗ್ಬೇಕಾದ್ರೆ, ಆಟ ಆಡ್ಬೇಕಾದ್ರೆ, ಸರ್ ಒಳ್ಳೆ ಕುಕ್ಕೆ ನಮ್ಗೆ ಸಿಗ್ತಾ ಇಲ್ಲ ಸರ್, ಒಳ್ಳೆ ಡ್ರೈವರ್ ನಮ್ಗೆ ಸಿಗ್ತಾ ಇಲ್ಲ ಸರ್, ಪ್ಲಂಬಿಂಗ್ ಕೆಲಸಕ್ಕೆ ಕರೆದ್ರೆ ಯಾರು ಬರಲ್ಲ ಸರ್, ಕನ್ನಡ ಇಂಗ್ಲಿಷ್ ಟೈಪಿಂಗ್ ಬರೋರು ಯಾರು ಇಲ್ಲ ಸರ್. ಅಂದ್ರೆ ನಾವು ರ್ಯಾಂಕು ಅಂಕವನ್ನೇನೋ ತೆಗೆದುಕೊಳ್ತಾ ಇದ್ದೀವಿ, ಏನೇನೋ ಕಥೆಗಳನ್ನು ಓದ್ತೀವಿ, ನ್ಯೂಸ್ ನೋಡ್ತೀವಿ, ಮೂರ್ತಿ ಪೂಜೆ ವ್ಯಕ್ತಿ ಪೂಜೆ ಮಾಡ್ತೀವಿ. ನಮ್ಮ ಬದುಕು ಮಾತ್ರ ಜಾತ್ರೆಯಿಂದ ಹೋದ್ಮೇಲೆ ಎಲ್ಲಿದೀಪ ಅಂದ್ರ ಹಾಸ್ಪಿಟಲ್ ಅಡ್ಮಿಟ್ ಮಾಡೀನಿ, 10,000 ರೂಪಾಯಿ ಬೇಕು ಸರ. ಕಾರ್ಗೆ ಅಪ್ಲಿಕೇಶನ್ ಹಾಕಿನಿ, ನಿಮ್ಮ ಲೆಟರ್ ಬೇಕು ಸರ. ಅಂಗಿ ಮದುವೆ ಮಾಡಾಕತ್ತೀನಿ, ರೊಕ್ಕ ಸಾಲವಲ್ಲ ಸರ. ಮತ್ತೆ ಏನಪ್ಪ ಇದು? ನನಗೆ ಗೊತ್ತಿರೋದಿಷ್ಟೇ ಸ್ವಾಮಿ, ಭಗವಂತ ಎಲ್ಲರನ್ನೂ ಸಮಾನವಾಗಿ ಸೃಷ್ಟಿಸಿದ್ದಾನೆ. ಸಮಾನವಾಗಿ ಸೃಷ್ಟಿಸಿದ ಮೇಲೆ ಪ್ರಜಾಪ್ರಭುತ್ವವನ್ನು ನಾವು ಒಪ್ಕೊಂಡಿದ್ದೀವಿ. ಪ್ರಜಾಪ್ರಭುತ್ವದಲ್ಲಿ ಪ್ರತಿಭೆಗೆ ಬೆಲೆ ಇರ್ತದೆ. ಆ ಪ್ರತಿಭೆ ಶ್ರಮದಿಂದ ಬರುತ್ತದೆ. ಪ್ರತಿ ತಂದೆ ತಾಯಿ 10 ಲಕ್ಷ ಕುಟುಂಬದಲ್ಲಿ 10 ಲಕ್ಷ ತಾಯಂದಿರು ಇದೀವಲ್ಲ, ತಂದೆಯರಿದಾರಲ್ಲ, ಯಾರೋ ನಮ್ಮನ್ನು ಬಂದು ಸುಧಾರಿಸ್ತಾರೆ ಅಂತ ಯಾರಾದ್ರೂ ನೀವು ಕಾದ್ರೆ ಉದ್ಧಾರ ಆಗಲ್ಲ. ನಮ್ಮ ಉದ್ಧಾರ ನಮ್ಮಿಂದಲೇ. ಪ್ರಜಾಪ್ರಭುತ್ವದಲ್ಲಿ ಹೋರಾಡಿ ಪಡೆಯುವ ಹಕ್ಕುಗಳೇ ಹೆಚ್ಚು. ನಿಮ್ಗ್ಯಾರು ನಿಮ್ಗೆ ಈ ಹಕ್ಕು ಬಾಧ್ಯತೆಗಳು ಸಿಗಬೇಕು ಅಂತ ಬಂದು ಕೊಡಲ್ಲ. ನೌಕರರನ್ನಂತೂ ಸುಮ್ಮನೆ ಹೇಳ್ತಾರೆ ನಮ್ಮ ಅಧ್ಯಕ್ಷರವ್ರು, ಏನೇನೋ ಬದಲಾವಣೆ ಇಲ್ಲ, ಗಟ್ಟಿಯಾಗಿ ಹೆದರಿ ನಿಮಗೆ ಏನಾದ್ರೂ ಮಾಡ್ತಾರೆ ಹೊರತು ಪ್ರೀತಿಯಿಂದ ಯಾರೂ ಮಾಡಲ್ಲ. ಮಾಡಬೇಕಂತ ಬಯಸಲೂಬಾರದು. ನಾನು ನೌಕರಿಗೆ ಬರಬೇಕಾದ್ರ ನನಗೆ ಇಂಥದ ಬೇಕು ಅಂತ ಅಪ್ಲಿಕೇಶನ್ ಹಾಕೊಂಡ್ ಬಂದೀವಲ್ಲ ನಾವ್ಯಾರ? ಸರ್ಕಾರಿ ನೌಕರರು. ನೌಕರಿ ಸಿಕ್ಕರೆ ಸಾಕಪ್ಪ, ಕುಟುಂಬ ನಡೆದ್ರೆ ಸಾಕಂತ ಬಂದೀವಿ. ಅದಾ ಬೇಕು ಇದಾ ಬೇಕಂದ್ರ ಸಿಕ್ಕಾಗ ಒಳ್ಳೆ ಕೆಲಸ ಮಾಡೋಣ. ಕೊಡಂತ ಬುದ್ಧಿ ಬೇಕಲ್ಲ, ತಾಯಿ ಹೃದಯದವ್ರ ಮೇಲೆ ಕುಂತಿರ್ಬೇಕಲ್ಲ. ಪಾಪ ಅವ್ರ ಕೆಲಸ ಸಿಕ್ಕಾಪಟ್ಟೆ ಐತಿ, ಸಾಕಾಗಲ್ಲ ಅವ್ರಿಗೆ. ಇನ್ನು 10 ತಲೆಮಾರು ಸಾಕಾಗಲ್ವ ಅವ್ರಿಗೆ ಯಾರಿಗೂ? ನಿಮ್ಮನ್ನೆಲ್ಲಿ ನೋಡ್ತಾರಂತ ನಿರೀಕ್ಷೆ ಮಾಡಬೇಡಿ. ಏನಾಗಿದೆ ಬದುಕಿರ್ಲೇನು? ಭಗವಾನ್ ಬುದ್ಧ ಹೆಂಗ್ ಬದುಕ್ದ? ಬುದ್ಧ, ಬಸವ, ಅಂಬೇಡ್ಕರ್ ನಾವು ಹೇಳ್ತೀವಲ್ಲ, ತಪಸ್ವಿ ಜೀವನ 12 ವರ್ಷ ಕಾಲನೆಗಳನ್ನಲ್ಲ ಪುಣ್ಯಾತ್ಮ. 12 ವರ್ಷ ಹಿಂಗ್ ಹಿಡಿದು ಭವತಿ ಭಿಕ್ಷಾನ್ ದೇಹಿ, ಇಷ್ಟೇ ಹಿಡಿದಲ್ವೇ? 1 ಹೊತ್ತಿನ ಊಟ ಮಾಡಿ ಬದುಕಿರ ತಾನೆ? ಏನು ಹೇಳ? ಆಸೆಯೇ ದುಃಖಕ್ಕೆ ಮೂಲ. ಎಲ್ಲರೂ ಒಬ್ಬರೇ. ವೃದ್ಧಾಪ್ಯ ಜೀವನ ಅನ್ನೋದು ಬರೋದು ಒಂದೇ. ಬಸವಣ್ಣ ಅವರೆಲ್ಲರನ್ನು ಒಂದೇ ಕಡೆ ತಗೊಂಡ್ಬಂದು ಇಟ್ಟಿದ್ರಲ್ಲ. ಮಾದರ ಚೆನ್ನಯ್ಯ, ಡೋಹರ ಕಕ್ಕಯ್ಯ, ಮಡಿವಾಳ ಮಾಚಿದೇವ, ಅಕ್ಕಮಾದೇವಿ ಎಲ್ಲರನ್ನೂ ಒಂದ್ ಕಡೆ ಕೂರಿಸಿದ್ರು. ಇವತ್ತು ಅದನ್ನು ಕಲ್ಪಿಸಿಕೊಳ್ಳಿಕ್ಕೂ ಸಾಧ್ಯವೇ? ಹಾಗೆ ನೋಡಿದ್ರೆ ರಾಜ್ಯಾಡಳಿತ, ರಾಜರ ಆಡಳಿತವೇ ಎಷ್ಟು ಸುಖವಾಗಿತ್ತು. ಪ್ರಜೆಗಳಿಗೆ ಅವರು ಹಿಂಸೆ ಕೊಡ್ತಾ ಇರಲಿಲ್ಲ. ಯಾವನೋ ಒಬ್ಬ ಡಾಕು ಅಷ್ಟೇ ಬಂದು ಹಿಂಸೆ ಕೊಡ್ತಿದ್ದ. ಇವಾಗ ಹಿಂಸೆಗೆ ಮಿತಿಯೇ ಇಲ್ಲ. ಹಿಂಸೆಗೆ ಮಿತಿಯೇ ಇಲ್ಲ. ಆ ರೀತಿ ಆಗಿದೆ. ಹಾಗಿದ್ದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ರಿಂದ, ಬಸವಾದಿ ಶರಣರಿಂದ, ಕುಲಗುರುವಾದ ವಾಲ್ಮೀಕಿಯಿಂದ ಕಲಿಯಬೇಕಾದದ್ದಿಷ್ಟೇ. ನಮ್ಮಲ್ಲಿರುವ ರತ್ನಾಕರರನ್ನ ಸ್ವಲ್ಪ ಮಟ್ಟಿಗೆ ಶಾಂತಗೊಳಿಸಿ ವಾಲ್ಮೀಕಿಯನ್ನ ಹುಟ್ಟ ಹಾಕಬೇಕಾಗಿದೆ. ಖಡ್ಗ, ಹೋರಾಟ ಇದಲ್ಲ, ಜ್ಞಾನ. ಇವತ್ತು ಜಗತ್ತನ್ನ ಆಳ್ತಾ ಇರೋದು ಜ್ಞಾನ. ಮನೆಯಲ್ಲೊಂದು ಗ್ರಂಥಾಲಯವಿರಲಿ. ರಾಜ್ಯ ಸರ್ಕಾರ 3,70,000 ಕೋಟಿ ಬಜೆಟ್ ಈಗ ಅತಿ ಶೀಘ್ರ ಮಂಡಿಸಲಿದೆ. ರೆವಿನ್ಯೂ ಎಕ್ಸ್ಪೆಂಡಿಚರ್ ಎಷ್ಟು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಎಷ್ಟು, ನಮ್ಮ ಇಲಾಖೆಗೆ ಎಷ್ಟು ಬರ್ತಾ ಇದೆ, ನಮ್ಮ ಜಿಲ್ಲೆಗೆ ಎಷ್ಟು ಬರ್ತಾ ಇದೆ, ನಮ್ಮ ರಾಜ್ಯಕ್ಕೆ ಎಷ್ಟು ಬರ್ತಾ ಇದೆ. ಇದು ಆಕ್ಚುಲಿ ಪೂಜೆಯ ಜೊತೆಗೆ ಆಗಬೇಕಾಗಿರೋ ಕೆಲಸ.
ನಮ್ಮ ಜಿಲ್ಲೆಯ ಸೋಷಿಯಲ್ ವೆಲ್ಫೇರ್ ಆಫೀಸರ್ ಯಾರು? ನಮ್ಮ ವಸತಿ ಶಾಲೆಯ ವಾರ್ಡನ್ ಯಾರು? ಸಮಾಜ ಕಲ್ಯಾಣ ಇಲಾಖೆ ಜವಾಬ್ದಾರಿ ಹೊತ್ತ ಡೆಪ್ಯೂಟಿ ಡೈರೆಕ್ಟರ್, ಜಾಯಿಂಟ್ ಡೈರೆಕ್ಟರ್, ಸೋಷಿಯಲ್ ವೆಲ್ಫೇರ್ ಕಮಿಷನರ್ ಕಚೇರಿಯಲ್ಲೇ ಕೂಡ್ತಾ ಇದ್ದಾರಾ? ಬೀದಿ ಕೇರಿಗಳಿಗೆ ಬರ್ತಾ ಇದ್ದಾರಾ? ದೌರ್ಜನ್ಯವಾದ ತಕ್ಷಣವೇ ಡಿವೈಎಸ್ಪಿ ಸ್ಪಾಟ್ ವಿಸಿಟ್ ಮಾಡ್ತಿದ್ದಾನ? ಫಿರ್ಯಾದಿದಾರರು ಮತ್ತು ನೊಂದವರ ದಿನಾಚರಣೆ ಮಾಡ್ತಾ ಇದ್ದಾನ? ದಲಿತ ದಿನಾಚರಣೆಯನ್ನು ಮಾಡ್ತಾ ಇದ್ದಾನ? ಚಾರ್ಜ್ ಶೀಟ್ ಕರೆಕ್ಟ್ ಹಾಕ್ತಾ ಇದ್ದಾರಾ? ಬರೀ ದೊಡ್ಡವ್ರ ಮಾತು ಕೇಳ್ತಾ ಇದ್ದಾರ? ಊರಲ್ಲಿರೋರು 10 ಜನ ಯಾವ ರೀತಿ ಸ್ವಾಮೀಜಿಯವರು 18 ವರ್ಷದ ಹಿಂದೆ ಸರ್ವಸಂಘ ಪರಿತ್ಯಾಗಿಗಳಾಗಿ ಅವರ ಮನೆ ತಂದೆ ತಾಯಿಗಳನ್ನ ಬಿಟ್ಟು ಸಮುದಾಯವೇ ನನ್ನ ಜೀವನ ಅಂತೇಳಿ ತಮ್ಮ ಜೀವನ ಎಲ್ಲಕ್ಕೂ ಅರ್ಪಿಸಿಕೊಂಡ್ರು. ಊರಲ್ಲಿ 10 ಜನ, 100 ಜನ ನಮ್ಮ ಉದ್ಧಾರಗಳಿಗೆ ಸಂಕಲ್ಪವನ್ನು ಮಾಡಿ ಹೊರಗಡೆ ಬರಬೇಕು. ಯಾವ ಟವಲ್ ಆದ್ರೂ ಹಾಕ್ರಿ, ನಮಗೇನು ಅಭ್ಯಂತರ ಇಲ್ಲ. ಯಾರ ಫೋಟೋನಾದ್ರೂ ನಿಮ್ಮಲ್ಲೇ ಇಡಿ. ಅನ್ನ ಹಾಕುತ್ತಾ ಫೋಟೋ ಶಕ್ತಿ ಕೊಡ್ತಾ ಇದೆಯಾ? ಟವಲ್ಲು 4 ಕಾಸು ಬರ್ತಾ ಇದೆಯಾ? ಹೋದ್ರೆ ನಿಮಗೆ ಮರ್ಯಾದೆ ಸಿಗ್ತಾ ಇದೆಯಾ? ಬಹುದೂರ ಅಲ್ಲಿ ನಿಂದಿರ್ಸ್ಕೊಂಡ್ಬಿಟ್ಟು ಅಲ್ಲಿಂದನೇ ನೀವು ನಮಸ್ಕಾರ ಹಾಕ್ಬೇಕಾ? ಎಲ್ಲಿವರೆಗೆ? ಸುಮ್ಮನೆನಾ ಅದೇನದು ಬೇಡ ವಾಲ್ಮೀಕಿ ನಾಯಕ್ ಅಂತ ಹೇಳೋದು? ಸುಮ್ಮನೆ ಹೆಸರಿಗೆ, ಪ್ರತಿಷ್ಠೆಗೆ. ಯಾವ ಗುಣಗಳೇ ಕಾಣ್ತಾ ಇಲ್ವಲ್ಲ. ಎಲ್ಲಿ ಮೋಟಗಾಯ ತಿಮ್ಮಣ್ಣ, ಮದಕರಿ ನಾಯಕ, ಎಲ್ಲಿ ಆ ಪುಣ್ಯಾತ್ಮ ಏಕಲವ್ಯ, ಎಲ್ಲಿ ಎಚ್ಚಮ್ಮ ನಾಯಕ, ಎಲ್ಲಿ ಭಕ್ತಿಗಾಗಿ ಇರುವ ಶಬರಿ, ಪೆರಿಯಾರ್? ಒಂದೊಂದು ಗುಣ ಅದೇನೂ ಇಲ್ಲದೆ ಒಬ್ಬ ಪುಣ್ಯಾತ್ಮ ನಿಮ್ಮನ್ನ ಸಂರಕ್ಷಿಸ್ತಾನೆ ಅಂತ ಹೊರಟ್ರೆ ಸಪ್ತ ಶವಗಳಿಂದ ಯುದ್ಧ ಮಾಡ್ಲಿಕ್ಕಾಗಲ್ಲ. ಮಾಡಿದ ಉದಾಹರಣೆಗಳುಂಟೆ? ಇಲ್ಲ. ಮನೆ ರಿಪೇರಿ ಮಾಡುವ ವ್ಯವಸ್ಥೆಯಲ್ಲಿದ್ರೆ ಮಾತ್ರ ರಿಪೇರಿ ಮಾಡಬಹುದು. ಗಾಡಿ ಟಿಂಕರಿಂಗ್, ಪೇಂಟಿಂಗ್, ಇಂಜನ್ನೇ ಕೆಟ್ಟು ಹೋಗಿದೆ ಅನ್ನೋದಾದ್ರೆ, ಮಾಳಿಗೆನೇ ಪೂರ್ತಿ ಕುಸಿದು ಬೀಳ್ತಾ ಇದೆ ಅಂದ್ರೆ ಮನೆಯನ್ನ ಧ್ವಂಸ ಮಾಡಿ ಇನ್ನೊಂದು ಹೊಸ ಮನೆ ಕಟ್ಟಬೇಕು. ರಿಪೇರಿ ಮಾಡಲು ಯೋಗ್ಯ ಇಲ್ಲ ಅಂದ್ರೆ ಅದನ್ನು ಕಟ್ಟೋ ಛಾತಿ, ಗುಣ ಪ್ರತಿಯೊಬ್ಬರಲ್ಲೂ ಇರುತ್ತೆ. ಮಾಡಲ್ಲ ಅಷ್ಟೇ. ನೋಡ್ರಪ್ಪ, ನಾನು ಸ್ವಾಮೀಜಿ ಅವ್ರಿಗೆ ಹೇಳಿದ್ದೆ ನಾನು ಮಾತಾಡಲ್ಲ ಸ್ವಾಮೀಜಿ ಅಂತ. ಆದ್ರೂ ಹುಡುಗರೆಲ್ಲ ಅಂದ್ರು. ನನಗೆ ನನ್ನ ಅನುಭವ ನಿಮ್ಗೆ ಹೇಳ್ಬಿಡ್ತೀನಿ. ಆನೆಸ್ಟ್ಲಿ, ಪ್ರಾಮಾಣಿಕವಾಗಿ, ಪ್ರಾಂಜಲ ಮನಸ್ಸಿನಿಂದ ಜೀವನ ನಂದಲ್ಲ ಅಂತ ಹೇಳಿ ಶಿಕ್ಷಣಕ್ಕೆ ನಿಮ್ಮ ಮಕ್ಕಳನ್ನ ನೀವು ಅನುಗೊಳಿಸಿದರೆ ಮಾತ್ರ ಉದ್ಧಾರ ಸಾಧ್ಯ. ಯಾರದು ಇಲ್ಲಿ ಕೂತವ್ರದ್ದು 100 ಎಕರೆ ಜಮೀನಿಲ್ಲ, ದೊಡ್ಡ ದೊಡ್ಡ ಗ್ರಾನೈಟ್ ಫ್ಯಾಕ್ಟರಿಗಳಿಲ್ಲ, ಏನು ಇಲ್ಲ ಅಂದ್ರೆ ನಾವಂತದ್ದು ಬಯಸೋದು ಬೇಡ. ನಮ್ಗೊಂದು 40-60 ಒಳಗೆ ಮನೆ ಕಟ್ಟಿದ್ರೆ ಸಾಕು. ಮಗನ್ನು ಒಳ್ಳೆ ಹಾಸ್ಪಿಟಲ್ ತಗೊಂಡು ಹೋಗಕ್ ರೊಕ್ಕಿದ್ರೆ ಸಾಕು. ಮನೆಗೆ ಯಾರ ಸತ್ರಂದ್ರೆ ಅವನವನು ಸಿದಿಗಿ ಸಿಂಗಾರ ಮಾಡಕ್ ರೊಕ್ಕಿದ್ರೆ ಸಾಕು. ಹೆಂಡತಿ ಬಸರ ಅಲ್ಲಂದ್ರೆ ಸೀರೆ ಮಾಡಕ್ ಒಂದು ತೊಲಿ ಬಂಗಾರ ಕೊಡಕ್ ರೊಕ್ಕಿದ್ರೆ ಸಾಕು. ತಂಗಿ ಬಂದಂದ್ರೆ ಒಂದು ಇಳ್ಕಳಿ ಸೀರೆ ಕೊಡಕ್ ರೊಕ್ಕಿದ್ರೆ ಸಾಕು. ಇದಕ್ಕಿಂತ ಹೆಚ್ಚಿಂದ ಯಾವ ಬೇಕಾಗೈತೆ? ಇದನ್ನು ಮಾಡಾಕ ಸಮಾನ ಅವಕಾಶಗಳನ್ನು ಮಾತ್ರ ನಾವು ಕೇಳ್ತಾ ಇದೀವಿ. ಅವಕಾಶ ಕೊಡ್ರಿ. ಉದಾಹರಣೆಗೆ ಅವಕಾಶ ಇದು ಒಂದೇಳಿ ಮುಗಿಸ್ಬಿಡ್ತೇನೆ. ನನ್ನ ಮಕ್ಕಳಪ್ಪ ದೊಡ್ಡ ಶಾಲೆಗೆ ಹೋಗ್ತಾರ, 3 ಜನ, ಸೋಫಾಯ ಸ್ಕೂಲ್. ನಾಳೆ ನಮ್ ಸಚಿವನ ಮಕ್ಕಳು ಅವ್ರ ಜೊತೆ ಕಾಂಪಿಟೇಷನ್ ಮಾಡ್ಬೇಕು. ಸಚಿನ ಬಡ ಮೇಸ್ಟ್ರ್ ದಾವಣಗೆರೆಗೆ ಇರ್ತಾನೆ ಹುಡುಗ, ಅವನು IAS IPS ಬರೀತಾರ, ನನ್ನ ಮಕ್ಕಳು IAS IPS ಬರೀತಾರ. ಸಚಿನ ಮಕ್ಕಳಿಗೆ ಹುಡುಕಬೇಕು, ಓಡಾಡ್ಬೇಕು. ನಾನು ಕೇಳಿದ್ ತಗೊಂಬಂದ್ ಕೊಡ್ತೀನಿ ಅವ್ರಿಗೆ. ಈಗಲೇ ಎಸೆ ಬರೀತಾರ ನನ್ನ ಮಕ್ಕಳು ಇಬ್ರು. ಈಗ ಎಸೆ ಬರೀತಾರ. ಪಾವರ್ಟಿ ಬಗ್ಗೆ ಹೇಳ್ಬಿಟ್ರೆ ಭೂಮಿ ಸಡನ್ಲಿ ಪಟ ಎಕ್ಸ್ಪ್ಲೇನ್ ಮಾಡ್ತಾಳ. ಇಂಟರ್ನ್ಯಾಷನಲ್ ಅಫೇರ್ ಎಕ್ಸ್ಪ್ಲೇನ್ ಮಾಡ್ತಾಳ. ಹಳ್ಳಿಯಾಗಿರೋ ನಮ್ಮ ಪಾಪ ಬಾಲ್ಕಿ, ಯಳಂದೂರು, ಖಾನಾಪುರ, ಚಿಕ್ಕೋಡಿ, ಕಾರವಾರ, ಸಿರ್ಸಿ, ಗದಗ, ಹಾವೇರಿ ಅವ್ರ ಮಕ್ಕಳ ಗತಿ ಏನು? ನಾನು ಬೆಳೆಯುವುದರೊಂದಿಗೆ ಇತರರನ್ನು ಬೆಳೆಸಬೇಕು. ಬಾಬಾ ಸಾಹೇಬರು ಬಯಸಿದ್ದದನ್ನ 5% ನಾವು ನೌಕರಿದಾರರು ಮೆದುಳಾಗಿ ಕೆಲಸ ಮಾಡಬೇಕು. 20%
ವಿದ್ಯಾವಂತ ವರ್ಗ ನರಮಂಡಲವಾಗಬೇಕು. 75%ರಷ್ಟಿರುವ ಅನಕ್ಷರಸ್ಥ ಕೂಲಿ ಕಾರ್ಮಿಕ ಸಮುದಾಯದ ಜನರಿಗೆ ಈ ಮೆದುಳನ್ನು ಉಪಯೋಗಿಸಿಕೊಂಡು ಶಿಕ್ಷಣ, ಸಂಸ್ಕಾರ, ಉದ್ಧಾರವಾಗುವ ಬಗೆಯವನ್ನ ನರಮಂಡಲಗಳ ಮೂಲಕ ಆ 75% ಅನಕ್ಷರಸ್ಥರ ಮನೆಗಳಿಗೆ ತಲುಪಿಸಬೇಕು. ತೇರಿನ ಕಡಿಮಿನ ಕಾಳಗಾಗತ್ತಾ ಬಿಡುತ್ತಾ ಮನೆಯಾಗ ಒಂದು ಸಂವಿಧಾನ ಇಡಬೇಕು. ಮನೆಯಾಗ ಪೂಜೆ ಮಾಡುವುದರ ಜೊತೆಗೆ ನಮಗೆ ಸಿಗಬೇಕಾದ ಸವಲತ್ತುಗಳ ಬಗ್ಗೆ ಪ್ರತಿನಿತ್ಯ ತಂದೆ ತಾಯಿಗಳು ಚರ್ಚೆ ಮಾಡಬೇಕು. ಇಷ್ಟ ಆದ್ರ ಏನೋ ಸ್ವಲ್ಪ ಹೋಪ್ ಐತ ಅಷ್ಟ. ಇಲ್ಲ ಅಂದ್ರ ಹಿಂಗ ಜೈ ಕರ್ನಾಟಕ ಇದು ಎಷ್ಟೇ ಇದು 17ನೇದ್ದು 70ನೇದ್ದು ಬರಮಟ ಹಿಂಗ ಇರ್ತೈತಿ. ರವಿಚರಣ್ ಅವ್ರು ಡಿಜಿನೂ ಆಗಿರ್ತಾನ, ಅವನು ಬಂದು ಹಿಂಗ್ ಭಾಷಣ ಮಾಡಿ ಹೋಗ್ತಾನ. ಅವನ ಜೊತೆ ಫೋಟೋ ತೆಗೆಸ್ಕೊಳ್ತೀರಿ. ಅವನ ಮನೆ ಆಗಿರ್ತಾನ, ನೀವು ಮನೆಗೆ ಮತ್ತೆ ಕೂಲಿ ಬೆಳಿಗ್ಗೆ ನಡ್ಲೆ ಗಳೆ ಹರಿರಿ, ಟ್ರ್ಯಾಕ್ಟರ್ ಹತ್ರಿ, ಕನ್ಸ್ಟ್ರಕ್ಷನ್ ಕೆಲಸಕ್ಕೆ ಹೋಗೋಣ ಅಂತ. ಸವಲತ್ತುಗಳಿಲ್ಲ, ಯೋಜನೆಗಳಿಲ್ಲ, ಕಾಯ್ದೆಗಳಿಲ್ಲ, ಸಂವಿಧಾನ ಉದ್ಧಾರವನ್ನು ಬಯಸಲಿಲ್ಲ ಅನ್ನೋದಾದ್ರೆ ನಾನು ಇದನ್ನು ಹೇಳ್ತಾ ಇರಲಿಲ್ಲ. ಪ್ರತಿ ಕೆಡಿಪಿ ಮೀಟಿಂಗ್ ಅಲ್ಲಿ ಕೂತಾಗ IAS ಯಾಕಾಗ್ಲಿಲ್ಲ ಅಂತ ನಂಗೆ ನೋವಾಗೋದು. ಈಸಿ ಆಗ್ಬಿಟ್ಟಿದ್ರೆ ಒಬ್ಬಾ ಎಷ್ಟೊಂದು ಕೆಲಸ ಇತ್ತಲ್ಲ ಮರಾಯ. ಇವನವನ್ ಪೊಲೀಸ್ ಇಲಾಖೆ ಒಳಗೆ SP ಆದ್ಮೇಲೆ ಕೆಲಸನೇ ಇಲ್ಲ. ಅದಕ್ಕೂ ಸಿಕ್ಕಾಪಟ್ಟೆ ತೊಂದ್ರೆ. ಬಹಳ ಸೊಕ್ಕಿನವನಲ್ಲೇ ಅವ, ಹೆಡ್ಲಾಂಗ್ ಅದನವ, ಪ್ರಚಾರ ಪ್ರಿಯ ಅದನವ. ಅವನದೇನೋ ಬೇರೆ ಉದ್ದೇಶ ಐತಿ ಅಂತಾರ. ನನ್ನ ಉದ್ದೇಶ ಯಾರ್ಯಾರು ರವಿಚಂದ್ರನ್ ಅವ್ರ ತರ 8 ಕಿಲೋಮೀಟರ್ ಹೈಸ್ಕೂಲ್ಗೆ ಓಡ್ಕೊಂಡು ಹೋಗ್ತಾ ಇದ್ದಾರೆ, ಯಾರು ಗೋವಾ ಪುತ್ತೂರಲ್ಲಿ ಇದುವರೆಗೂ ಕೆಲಸ ಮಾಡ್ತಿದ್ದಾರೆ, ಯಾರು ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಯಾರು ಆಟೋ ಡ್ರೈವರ್ಗಳಿದ್ದಾರೆ, ಯಾರು ಇನ್ನೂ ಕೂಡ ಕೊಡೋ ಸಾಲಕ್ಕೆ ಮನೇನ ಬಡ್ಡ್ಯಾಗ ಹಾಕಿ ಅಪ್ಪ ಅಮ್ಮನ ಜೊತೆ ಆಸ್ಪತ್ರೆಗೆ ಹೋದ್ರೆ ಸಂತಿ ಮಾಡ್ಬೇಕಾ ಔಷಧಿ ತಗೋಬೇಕಂತ ಚಿಂತೆ ಮಾಡ್ತಾರಲ್ಲ, ಅವರೆಲ್ಲ ಸುಖವಾದ ಜೀವನವನ್ನ ಹೊಟ್ಟಿ ಬಟ್ಟಿ ಕೈ ಮೈ ಚಲೋ ಇರ್ಬೇಕು ಅನ್ನೋದು ಅಷ್ಟ ನೋಡ್ರಿಪ್ಪ. ಅದಕ್ಕೆ ಸಲುವಾಗಿ ಇವು ಇಷ್ಟೆಲ್ಲ ಹೇಳೋದು. ಆದ್ದರಿಂದ ಹಾಗಾಗಲಿ ಮುಂದಿನ ಜಾತ್ರೆಯಿಂದ ಪ್ರತಿ ಶಿಕ್ಷಣವೇ ಪ್ರಧಾನವಾಗಿ ಶಿಕ್ಷಣವನ್ನೇ ಆಯುಧವನ್ನಾಗಿಸಿಕೊಂಡು ಒಂದೊಂದು ತಾಲೂಕಿಗೆ 10 ಜನ ಡಾಕ್ಟರು, 10 ಜನ ಲಾಯರ್ಸು, 10 ಜನ ಎಂಜಿನಿಯರ್ಸು, 10 ಜನ ಪೊಲೀಸ್, 10 ಜನ ರೆವಿನ್ಯೂ ಇಲಾಖೆ PDO ವಿಲೇಜ್ ಅಕೌಂಟೆಂಟ್. ಇಷ್ಟಾದ್ರೂ ಸಾಕು, ಏನು ಮಾಡೋದು ಬೇಡ. ಉಳಿದದ್ದು 10 ಜನ ತಾಲೂಕಿಗೆ 10 ಜನ ಅಷ್ಟು ಮಾಡಿದ್ರೆ ಸಾಕು. ಮುಂದೆ ಅವ್ರು 10 ಜನ ಬೆಳೆಸ್ತಾರ. ಹಾಗಾಗ್ಲಿ ನೌಕರರ ಸಂಘದ ನೌಕರರ ಕಷ್ಟಗಳನ್ನು ಕೇಳುವಂತಾಗ್ಲಿ. ಎಲ್ರು ಕೇಳ್ತಾರೆ, ಒಳ್ಳೇದಾಗ್ಲಿ. ಗಟ್ಟಿಯಾಗಿರಿ, ಪ್ರಶ್ನಿಸುವ ಗುಣವನ್ನು ಬೆಳೆಸ್ಕೊಳ್ಳಿ. ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ. ಕುವೆಂಪುರವರು ಒಂದು ಮಾತು ಹೇಳಿದ್ದಾರೆ, ಅದೊಂದು ಹೇಳ್ತೀನಿ. ಏನ್ ಹೇಳ್ತಾರೆ ಅವ್ರು ಅಂದ್ರೆ, ಕುವೆಂಪುರವರು ಕತ್ತಿ ಖಡ್ಗ ಪರದೇಶಿಯದಾದರೆ ಮಾತ್ರ ನೋವೇ, ನಮ್ಮವರೇ ಹದ ಮಾಡಿ ತಿಳಿದರದು ಹೂವೆ. ಇಂಗ್ಲಿಷರ ಆಳ್ವಿಕೆಯೋ ಮೊಘಲರ ಆಳ್ವಿಕೆಯೋ ಎಲ್ಲರೂ ಜಿಗಣಿಗಳೇ ನನ್ನ ನೆತ್ತರಕ್ಕೆ. ಎಲ್ಲ ಜಿಗಣಿಗಳೇ ಬಡವನ ನೆತ್ತರಕ್ಕೆ. ಹಾಗಾಗದ್ರಲ್ಲೇ ನಮ್ಮ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.